ಇದೊಂದು ಫೋಟೋ ನಿನ್ನೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಈ ಫೋಟೋವನ್ನು ನೋಡಿದ ಅನೇಕ ಮಂದಿ ನಿಜವಾಗ್ಲೂ ಆಘಾತಕ್ಕೆ ಆತಂಕಕ್ಕೆ ಒಳಗಾಗಿದ್ದಾರೆ. ಇದೇನಪ್ಪ ಇದು, ನಮ್ಮ ಮೈಕಲ್ ಕತೆ ಹಿಂಗಾಗ್ಬಿಟ್ಟಿದೆ, ಇಷ್ಟೊಂದು ಕಣ್ಣೀರು ಹಾಕೊಂಡು ಯಾಕೆ ಕೂತಿದ್ದಾರೆ, ಮೈಕಲ್ ಏನಾಗೋಯ್ತು, ಈ ಥರ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದು ಯಾಕೆ ನಮ್ಮ ಕನ್ನಡದ ಕಂದ ಅಂತ ಅನೇಕರು ಪ್ರಶ್ನಿಸ್ತಾ ಇದ್ದಾರೆ. ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಮೈಕಲ್ ಅಭಿಮಾನಿಗಳು ಮೈಕಲ್ ಅನ್ನ ಕಾಂಟ್ಯಾಕ್ಟ್ ಮಾಡೋ ಕೆಲಸವನ್ನ ಮೆಸೇಜ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೌದು, ಯಾವಾಗಲೂ ಮೈಕಲ್ ಅವರ ನಗು ಮುಖವನ್ನ, ವರ್ಕೌಟ್ ಮಾಡ್ತಾ ಇರೋ ಮೈಕಲ್ ಅನ್ನ, ಎಲ್ಲರ ಜೊತೆಗೆ ಬೆರಿತಾ ಇದ್ದ ಮೈಕಲ್ ಅನ್ನ, ಟ್ರಾವೆಲ್ ಹಾಗೇನೆ ಟ್ರಕ್ಕಿಂಗ್, ಬಿಸ್ನೆಸ್ ಈ ತರ ಬ್ಯುಸಿ ಆಗಿದ್ದಂಥ ಮೈಕಲ್ನೆಲ್ಲ ನೋಡಿದಂಥ ಜನರಿಗೆ ಇದಕ್ಕಿದ್ದ ಹಾಗೇನೆ ಈ ತರ ಕಣ್ಣೀರ ಧಾರೆಯನ್ನು ಸುರಿಸ್ತಾ ಅಳ್ತಾ ಕೂತಿದ್ದಂಥ ಮೈಕಲ್ ಅನ್ನ ನೋಡಿ ಗಾಬರಿ ಆಗಿದ್ದಾರೆ. ನಿಜವಾಗ್ಲೂ ಮೈಕಲ್ಗೆ ಏನಾಯ್ತು, ಯಾಕೆ ಇದಕ್ಕಿದ್ದ ಹಾಗೇನೆ ಈ ತರ ಕಣ್ಣೀರು ಹಾಕಿದ್ರು, ಅಂಥದ್ದು ಏನು ಮೋಸ ಆಯಿತು, ಅಷ್ಟು ನೋವಾಗುವಂಥದ್ದು ಏನಾಯಿತು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಮೈಕಲ್ ಯಾರು ಅನ್ನೋದು ಬಹುತೇಕ ಮಂದಿಗೆ ಗೊತ್ತಿರಲಿಲ್ಲ. ಹಿಂದಿ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ರು ಕೂಡ ಕನ್ನಡಕ್ಕೆ ಬಂದಾಗ ಅನೇಕರಿಗೆ ಮೈಕಲ್ ಅಜಯ್ ಅಂದರೆ ಯಾರು, ಯಾಕೆ ಬಿಗ್ ಬಾಸಿಗೆ ಕರೆಸಿದ್ದಾರೆ, ಈತ ಮಾಡಿದ ಸಾಧನೆ ಆದರೂ ಏನು, ಕನ್ನಡಕ್ಕೆ ಯಾಕೆ ಈತನನ್ನು ಕರೆಸಿದ್ರು, ಈತನಿಗೆ ಕನ್ನಡ ಬರುತ್ತಾ ಬರಲ್ವಾ ಅನ್ನೋ ಅನುಮಾನದಲ್ಲಿಗೆ ಮೈಕಲನ್ನು ಬಿಗ್ ಬಾಸ್ ಸೀಸನ್ 10ರಲ್ಲಿ ನೋಡೋದಕ್ಕೆ ಶುರು ಮಾಡಿದ್ರು. ಆದರೆ ಮೈಕಲ್ಗೆ ಕನ್ನಡದ ಮೇಲೆ ಇರುವಂಥ ಪ್ರೀತಿ, ವ್ಯಾಮೋಹ ಮತ್ತು ಆದಷ್ಟು ಬೇಗ ಆತ ಕನ್ನಡವನ್ನು ಕಲಿತು ಮಾತನಾಡಿದಂಥ ರೀತಿ, ಜೆನ್ಯೂನ್ ಆಗಿ ಕೆಲವೊಂದಷ್ಟು ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಎಲ್ಲ ಕಡೆಯಲ್ಲೂ ಸತ್ಯವಾಗಿ ಇರಬೇಕು ಅಂತ ಸತ್ಯವನ್ನು ಎತ್ತಿ ಹಿಡಿದಿದ್ದು, ಇದೆಲ್ಲವನ್ನು ನೋಡಿ ಅನೇಕರು ಮೈಕಲ್ಗೆ ಫಿದಾ ಆಗಿದ್ದು ಕೂಡ ಇದೆ. ಕನ್ನಡದ ಕಂದ ಅಂತ ಮೈಕಲನ್ನು ಕರೆದಿದ್ದು ಕೂಡ ಇದೆ. ಕನ್ನಡಿಗರೇ ಹಾಗಲ್ವಾ, ಒಮ್ಮೆ ಪ್ರೀತಿ ಕೊಟ್ಟರು ಅಂತ ಹೇಳಿದರೆ ಧಾರೆ ಎರಿತಾನೆ ಇರ್ತಾರೆ. ಈ ಬಿಗ್ ಬಾಸಲ್ಲಿ ಇಶಾನಿ ಜೊತೆಗೆ ಮೈಕಲ್ ಅವರು ಸುತ್ತಾಡ್ತಾ ಇದ್ದಿದ್ದು ನೋಡಿ ಇವರಿಬ್ಬರ ನಡುವೆ ಪ್ರೀತಿ ಇರ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಮೈಕಲ್ ಇಶಾನಿ ಜೊತೆಗೆ ಯಾವುದೇ ರೀತಿಯಾದಂಥ ರಿಲೇಷನ್ಶಿಪ್ಪನ್ನು ಇಟ್ಕೊಂಡ್ಲೇ ಇಲ್ಲ. ಇನ್ನು ವಿನಯ್ ಜೊತೆಗೆ ಬಿಗ್ ಬಾಸಿಂದ ಬಂದ ಮೇಲೆ ಒಂದು ಬಿಸ್ನೆಸ್ಸನ್ನು ಕೂಡ ಮಾಡ್ತಾರೆ. ಇಬ್ಬರು ಒಟ್ಟಿಗೆ ಸೇರಿ ಬಿಸ್ನೆಸ್ಸನ್ನು ಮಾಡಿ ಆ ಬಿಸ್ನೆಸ್ ಹಿಟ್ ಕೂಡ ಆಗತ್ತೆ. ಸೊ ಇಷ್ಟರ ಮಟ್ಟಿಗೆ ಚೆನ್ನಾಗಿದ್ದಂಥ ಮೈಕಲ್ ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಾಗ ಒಂದಷ್ಟು ಪ್ರೊಮೋಸ್ಗಳನ್ನು ಹಾಗೆಯೇ ವೀಡಿಯೋಸ್ಗಳನ್ನು ಶೇರ್ ಮಾಡೋದ್ರ ಮುಖಾಂತರವಾಗಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಹೇಳ್ಕೊಳ್ತಾ ಇದ್ರು. ಮೈಕಲ್ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಹೊರಗಡೆ ಬಂದ ಮೇಲೆ ಅವರು ಸೆಲೆಬ್ರಿಟಿ ಆಗಿದ್ರು, ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆಯೇ ಒಂದೇ ಒಂದು ವಿಡಿಯೋ ಶೇರ್ ಮಾಡ್ತಾರೆ, ಅದೇ ಈಗ ಮುಂದೆ ಬರುತ್ತಲ್ಲ ಆ ವಿಡಿಯೋವನ್ನು ನೋಡಿ ಜನ ಶಾಕಿಗೆ ಒಳಗಾಗ್ತಾರೆ. ಎಲ್ಲವೂ ಚೆನ್ನಾಗಿತ್ತು, ಇದಕ್ಕಿದ್ದ ಹಾಗೆಯೇ ಈ ಥರ ಆಗೋದಕ್ಕೆ ಕಾರಣ ಏನು, ಅಂಥದ್ದು ಏನು ಮಾಡ್ಕೊಂಡ್ಬಿಟ್ರು ಮೈಕಲ್ ಅನ್ನೋದನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಈ ವಿಡಿಯೋದಲ್ಲೇ ಮೈಕಲ್ ಏನಾಗಿದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಹೌದು, ಮೊದಲಿಗೆ ಬಿಕ್ಕಿ ಬಿಕ್ಕಿ ಅಳುವಂಥ ಈ ಒಂದು ವಿಡಿಯೋವನ್ನು ಹಾಕಿರುವಂಥ ಮೈಕಲ್ ಅವರು ಕೊನೆಗೆ ಇದರಲ್ಲಿಯೇ ತಾವು ವರ್ಕೌಟ್ ಮಾಡ್ತಾ ಇರೋದು, ವರ್ಕೌಟ್ ಮಾಡಿ ತಮ್ಮ ಬಾಡಿಯನ್ನು ಬಿಲ್ಡ್ ಮಾಡಿರುವಂಥದ್ದು, ಆಮೇಲೆ ಬದಲಾಗಿರೋದು, ಮುಖದಲ್ಲಿ ಹೊಸ ಚಾಮ್ ಬಂದಿರೋದು ಮತ್ತು ಬೇರೆ ಬೇರೆ ಹುಡುಗಿಯರ ಜೊತೆಗೆ ಕ್ಲೋಸ್ ಆಗಿರುವಂಥ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಡೋಂಟ್ ಕ್ರೈ ಬಾಯ್ಸ್ ಅಂತ ಕ್ಯಾಪ್ಷನನ್ನು ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಅವರು ಇದೆಲ್ಲವೂ ಬ್ರೇಕಪ್ಪಿಂದ ಆಗಿದ್ದು ಅನ್ನೋದನ್ನು ಕೂಡ ಹೇಳ್ಕೊಳ್ತಾರೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆಯೇ ಮೈಕಲ್ ಅವರು ಒಂದು ಹುಡುಗಿಯನ್ನು ತುಂಬ ಇಷ್ಟಪಡ್ತಾ ಇದ್ರು, ಇಬ್ಬರು ರಿಲೇಷನ್ಶಿಪ್ನಲ್ಲೂ ಇದ್ದರು. ಇದು ಬಹು ವರ್ಷಗಳ ಕಾಲದ ಲವ್ ರಿಲೇಷನ್ಶಿಪ್ ಅಂತ ಹೇಳಲಾಗ್ತಾ ಇತ್ತು. ಬಿಗ್ ಬಾಸ್ನಲ್ಲಿ ಇಶಾನಿ ಜೊತೆಗೆ ಫ್ರೆಂಡ್ಶಿಪ್ ಇದ್ದಿದ್ದಷ್ಟೇ, ಹೊರಗಡೆನೆ ಗರ್ಲ್ ಫ್ರೆಂಡ್ ಇದ್ಲು ಅನ್ನೋದು ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ಗೊತ್ತಾಗಿತ್ತು. ಬಹು ವರ್ಷಗಳ ಕಾಲ ಲವ್ನಲ್ಲಿ ಇದ್ದಿದ್ದರಿಂದ ಇಬ್ಬರೂ ತುಂಬ ಒಟ್ಟಿಗೆ ಇರ್ತಿದ್ರು, ಎಲ್ಲ ಕಡೆ ಒಟ್ಟಿಗೆ ಹೋಗ್ತಿದ್ರು, ಟ್ರಾವೆಲ್ ಮಾಡ್ತಿದ್ರು, ಟ್ರಕ್ಕಿಂಗ್ ಮಾಡ್ತಾ ಇದ್ರು. ಸೊ ಈ ಎಲ್ಲ ವಿಡಿಯೋಸ್ಗಳನ್ನು ಮೈಕಲ್ ಶೇರ್ ಮಾಡಿ ಇದು ನನ್ನ ಗರ್ಲ್ ಫ್ರೆಂಡ್ ಅಂತ ಕರ್ನಾಟಕದ ಜನತೆಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ರು. ಇಬ್ಬರು ಜೋಡಿಯನ್ನು ನೋಡಿ ಅನೇಕರು ಹಾರೈಸಿದ್ರು, ಜೋಡಿ ಚೆನ್ನಾಗಿದೆ, ಇಶಾನಿಗಿಂತ ಇವಳೇ ಚೆನ್ನಾಗಿದ್ದಾಳೆ, ಇಷ್ಟು ಒಳ್ಳೆ ಫಿಗರನ್ನು ಹೇಗೂ ಕ್ಯಾಚ್ ಹಾಕ್ಕೊಂಡೆ, ಈ ರೀತಿಯಾಗಿ ಅನೇಕರು ಕಮೆಂಟ್ ಮಾಡ್ತಾ ಇದ್ರು. ಬಹು ವರ್ಷಗಳ ಪ್ರೀತಿ ಆಗಿದ್ದರಿಂದ ಮೈಕಲ್ ಆಕೆಯನ್ನು ಮಾನಸಿಕವಾಗಿ ಭಾವನಾತ್ಮಕವಾಗಿ ಹಚ್ಕೊಂಡಿದ್ರು. ಆದರೆ ಇಬ್ಬರ ನಡುವೆ ಅದು ಏನಾಯಿತು ಏನೋ ಗೊತ್ತಿಲ್ಲ, ಟ್ರಿಪ್ಪು, ಟ್ರಾವೆಲು, ಟ್ರಕ್ಕಿಂಗು, ವರ್ಕೌಟು ಅಂತ ಬ್ಯುಸಿ ಆಗಿದ್ದಂಥ ಇವರಿಬ್ಬರ ನಡುವೆ ಬ್ರೇಕಪ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇನು ಸಮಸ್ಯೆ ಆಯಿತು ಅನ್ನೋದನ್ನು ಮೈಕಲ್ ಹೇಳ್ಕೊಂಡಿಲ್ಲ. ಆದರೆ ಆ ಬ್ರೇಕಪ್ಪಿಂದ ಮೈಕಲ್ ಹೊರಗಡೆ ಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಮಾತ್ರ ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ.
ಹೇಳ್ಕೊಂಡಿದ್ದಾರೆ. ತಾನು ಇಷ್ಟಪಟ್ಟು ಮದುವೆ ಆಗಬೇಕು, ಒಟ್ಟಿಗೆ ಸಂಸಾರ ಮಾಡಬೇಕು ಅಂತ ಇದ್ದಂಥ ಹುಡುಗಿನೇ ಕೈ ಕೊಟ್ಟಿದ್ರಿಂದ ಮೈಕಲ್ಗೆ ಆ ನೋವನ್ನು ತಡೆಯೋದಕ್ಕಾಗಿಲ್ಲ. ಯಾವತ್ತಿಗೂ ಈ ಥರ ಆಗತ್ತೆ ಅಂತ ಮೈಕಲ್ ಭಾವಿಸಿಯೇ ಇರಲಿಲ್ಲ. ಪ್ರೀತಿಸಿದಂಥ ಹುಡುಗಿ, ಜೀವನ ಒಟ್ಟಿಗೆ ನಡೆಸಬೇಕಾಗಿದ್ದಂಥ ಹುಡುಗಿ ಕೈ ಕಟ್ಟಿದ್ದು ತಡ್ಕೊಳ್ಳೋದಕ್ಕೆ ಆಗಿಲ್ಲ ಮೈಕಲ್ ಅವ್ರಿಗೆ. ಆ ಕಾರಣಕ್ಕಾಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ಗೋಗರ್ದಿದ್ದಾರೆ. ನನ್ನ ಬಿಟ್ಟು ಹೋಗಬೇಡ, ದಯವಿಟ್ಟು ನನ್ನ ಜೊತೆಗಿರುವಂಥ ರಿಕ್ವೆಸ್ಟು ಮಾಡ್ಕೊಂಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ಹುಡುಗಿ ಸೊಪ್ಪಾಗಿಲ್ಲ. ಆದರೆ ಹುಡುಗಿ ಕೈ ಕೊಟ್ಟಿದ್ರಿಂದ ಮೈಕಲ್ ಕೆಲವು ದಿನಗಳ ಕಾಲ ತುಂಬಾ ಡಿಪ್ರೆಸ್ಸಿಗೆ ಹೋಗಿದ್ರು ಅನ್ನೋದನ್ನು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಆದರೆ ಎಷ್ಟು ದಿನ ಅಂತ ಡಿಪ್ರೆಸ್ಸಲ್ಲಿ ಇರೋದಕ್ಕಾಗತ್ತೆ? ಅದರಿಂದ ಹೊರಗಡೆ ಬರಲೇಬೇಕಾಗತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಮೈಕಲ್ಗೆ ತಂದೆ ಇಲ್ಲ, ತಾಯಿನೇ ಎಲ್ಲನೂ. ತುಂಬ ಕಷ್ಟಪಟ್ಟು ಮಗನನ್ನ ಈ ಹಂತಕ್ಕೆ ತಂದಿದ್ದಾರೆ. ಮಗ ಸೆಲೆಬ್ರಿಟಿ ಆಗೋದಕ್ಕೆ, ಹೆಸರು ಮಾಡೋದಕ್ಕೆ ಕಾರಣನೇ ಅವರ ತಾಯಿ. ಸಿಂಗಲ್ ಪೇರೆಂಟ್ ಆಗಿದ್ರೂ ಕೂಡ ತುಂಬ ಚೆನ್ನಾಗಿ ಮಗನನ್ನು ನೋಡ್ಕೊಂಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಮೈಕಲ್ ಕಮ್ಬ್ಯಾಕ್ ಮಾಡಲೇಬೇಕಾಗಿತ್ತು. ಕಳೆದುಕೊಂಡಿದ್ದನ್ನ ಪಡ್ಕೊಳ್ಳೇಬೇಕಾಗಿತ್ತು. ಜನ ಇಷ್ಟೆಲ್ಲ ಪ್ರೀತಿ ಕೊಡಬೇಕಾದ್ರೆ ಆ ಹುಡುಗಿಗಾಗಿ ಮೂಲೆ ಗುಂಪಾಗೋದು, ಕಣ್ಣೀರು ಹಾಕೋದು ಸರಿಯಲ್ಲ ಅಂತ ಮೈಕಲ್ಗೂ ಅನಿಸಿದೆ. ಹಾಗಾಗಿ ಅದೆಲ್ಲವನ್ನ ಅಲ್ಲಿಯೇ ಬಿಟ್ಟು ಮತ್ತೆ ವರ್ಕೌಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಕ್ಸಸ್ ಹಿಂದೆ ಓಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲದರಿಂದ ಓವರ್ಕಮ್ ಮಾಡಿದ್ದಾರೆ. ಈಗ ಮೈಕಲ್ ನಾನು ಖುಷಿಯಾಗಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಯಾಕೆ ಬ್ರೇಕಪ್ ಆಯಿತು ಅನ್ನೋದನ್ನು ಮಾತ್ರ ಹೇಳಿಲ್ಲ, ಆದರೆ ಹುಡುಗರಿಗೆ ಸ್ಟೇ ಸ್ಟ್ರಾಂಗ್ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.